ಬಿಹಾರ ವಿಧಾನಸಭೆ ಚುನಾವಣೆಗೆ ಮೊದಲು ಅಲ್ಲೊಂದು ದೊಡ್ಡ ರಾಜಕೀಯ ಬೆಳವಣಿಗೆ ಕಾಣೋಕೆ ಸಿಗಲಿದೆಯಾ? ಸಿಎಂ ನಿತೀಶ್ ಕುಮಾರ್ ದಿಢೀರನೆ ದಿಲ್ಲಿ ರಾಜಕೀಯಕ್ಕೆ ಹೋಗಿ ಪ್ರಧಾನಿ ಮೋದಿ ನಂತರದ ಸ್ಥಾನ ಪಡೆಯುವ ಸಾಧ್ಯತೆ ಇದೆಯಾ? ಬಿಹಾರದಿಂದ ನಿತೀಶನ್ನ ಕಳಿಸಿ ಅಲ್ಲಿ ಬಿಜೆಪಿ ಸಿಎಂ ಪ್ರತಿಷ್ಠಾಪನೆ ಮಾಡೋದು ಆ ಪಕ್ಷದ ಉದ್ದೇಶನ? ಮಹಾರಾಷ್ಟ್ರದಲ್ಲಿ ಚುನಾವಣೆ ಬಳಿಕ ಸಿಎಂ ಆಗಿದ್ದ ಏಕನಾಥ್ ಶಿಂದೆ ಅವರು ದಿಢೀರನೆ ಡಿಸಿಎಂ ಆದ ಹಾಗೆ ಬಿಹಾರದಲ್ಲೂ ಆಗತ್ತಾ? ಮಾಜಿ ಕೇಂದ್ರ ಸಚಿವ ಮತ್ತು ಹಿರಿಯ ಬಿಜೆಪಿ ನಾಯಕ ಅಶ್ವಿನ್ ಕುಮಾರ್ ಚೌಬೆ ಅವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನ ದೇಶದ ಉಪ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಅಶ್ವಿನಿ ಕುಮಾರ್ ಚೌಬೆ ಅವರ ಈ ಹೇಳಿಕೆಯ ಅರ್ಥ ಏನು? ಅದು ಹೊಮ್ಮಿಸುತ್ತಿರುವಂತಹ ವಿಭಿನ್ನ ರಾಜಕೀಯ ಅರ್ಥಗಳೇನು? ಹಾಗಾದ್ರೆ ದಶಕಗಳ ನಂತರ ದೇಶಕ್ಕೆ ಉಪ ಪ್ರಧಾನಮಂತ್ರಿಯೊಬ್ಬರು ಬರ್ತಾರ? ನಿತೀಶ್ ಕುಮಾರ್ ಭಾರತದ ಉಪ ಪ್ರಧಾನಿ ಆಗ್ತಾರ? ನಿತೀಶ್ ಕುಮಾರ್ ವಿಷಯವಾಗಿ ಬಿಜೆಪಿ ನಾಯಕರೇ ಹೀಗೆ ಹೇಳ್ತಿರೋದ್ರ ಮರ್ಮ ಏನು ಅನ್ನೋದು ಕುತೂಹಲಕಾರಿ. ಭಾರತದಲ್ಲಿ ಉಪ ಪ್ರಧಾನಮಂತ್ರಿಗಳನ್ನ ಅಪರೂಪಕ್ಕೆ ಒಮ್ಮೊಮ್ಮೆ ನೇಮಿಸಲಾಗುತ್ತೆ. ವಾಜಪೇಯಿ ಸರ್ಕಾರದ ಅವಧಿಯಲ್ಲಿ ಅಡ್ವಾಣಿ ಅವರನ್ನ ಉಪ ಪ್ರಧಾನಮಂತ್ರಿಯನ್ನಾಗಿ ಮಾಡಲಾಗಿತ್ತು. ಈಗ ಮೋದಿ 3ನೇ ಅವಧಿಯಲ್ಲಿ ಮತ್ತೆ ಉಪ ಪ್ರಧಾನಿಯೊಬ್ಬರನ್ನ ದೇಶ ನೋಡುತ್ತಾ? ಬಿಜೆಪಿಯ ಉನ್ನತ ನಾಯಕರೇ ಮೋದಿ ಸರ್ಕಾರದ ಮುಂದೆ, ತಮ್ಮದೇ ಪಕ್ಷದ ಮುಂದೆ ಮತ್ತು ನಿತೀಶ್ ಕುಮಾರ್ ಅವರ ಮುಂದೆ ಒಂದು ಆಯ್ಕೆಯನ್ನ ಇಟ್ಟಿದ್ದಾರೆ. ಬಿಹಾರ ಬಿಜೆಪಿಯಲ್ಲಿ ಅಶ್ವಿನ್ ಕುಮಾರ್ ಚೌಬೆ ಅತ್ಯಂತ ಪ್ರಭಾವಿ. ಅವರ ಈ ಹೇಳಿಕೆ ಅಚ್ಚರಿಗೆ ಕಾರಣವಾಗಿದೆ. ಬಿಹಾರದಲ್ಲಿ 2025ರ ಚುನಾವಣೆಯಲ್ಲಿ ಗೆಲ್ಲೋದು ಎನ್ಡಿಎ ಗುರಿಯಾಗಿದೆ. ನಿತೀಶ್ ಕುಮಾರ್ ಅವರನ್ನ ದೇಶದ ಉಪ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತ ಬಿಜೆಪಿ ನಾಯಕ ನೀಡುವ ಹೇಳಿಕೆಗೂ ಬಿಹಾರವನ್ನ ಆಕ್ರಮಿಸಿಕೊಳ್ಬೇಕು ಅನ್ನೋ ಬಿಜೆಪಿ ಇಂಗಿತಕ್ಕೂ ಸಂಬಂಧ ಇರಬಹುದಾ? ಅಥವಾ ನಿತೀಶ್ ಅವರಿಗೆ ದೆಹಲಿ ದಾರಿ ತೋರಿಸಿ ಬಿಹಾರವನ್ನ ಅವರ ಪ್ರಭಾವದಿಂದ ಮುಕ್ತಗೊಳಿಸೋದು ಕೂಡ ಬಿಜೆಪಿ ಉದ್ದೇಶ ಆಗಿರಬಹುದಾ? ಅಷ್ಟಕ್ಕೂ ಅವರು ಮೋದಿ ಅವರ ಡೆಪ್ಯೂಟಿಯಾಗಿ ಮಾಡೋಕೆ ಏನಾದ್ರೂ ಕೆಲಸ ಇರುತ್ತಾ? ಉಪ ಪ್ರಧಾನಿ ಸ್ಥಾನದಲ್ಲಿ ಕೂರಿಸಿ ದೊಡ್ಡ ಗೌರವ ಕೊಟ್ಟಿದ್ದೀವಿ ಅಂತ ಆಗ್ಬೇಕು ಮತ್ತು ಬಿಹಾರದಿಂದ ನಿತೀಶ್ ಅವರನ್ನ ಆಚೆ ಇಡಬೇಕು ಅನ್ನೋ ದೊಡ್ಡ ತಂತ್ರಗಾರಿಕೆಗೆ ಚೌಬೆ ಹೇಳಿಕೆ ತಳಪಾಯ ಹಾಕ್ತಿದ್ಯಾ? ಮೋದಿ ಸರ್ಕಾರದಲ್ಲಿ ಉಪ ಪ್ರಧಾನಿ ಹುದ್ದೆ ಈಗಿನ ಸಂದರ್ಭದಲ್ಲಂತೂ ಅನಿವಾರ್ಯವೇನೂ ಅಲ್ಲ. ಹಾಗೆ ಮಾಡಬೇಕಾಗಿದ್ರು ಈಗಾಗಲೇ ಸರ್ಕಾರದಲ್ಲಿ ನಂಬರ್ 2 ಆಗಿರುವ ಅಮಿತ್ ಶಾ ಅವರನ್ನ ಉಪ ಪ್ರಧಾನಿ ಮಾಡದೆ ನಿತೀಶ್ ಕುಮಾರ್ ಅವರನ್ನ ಮಾಡಬೇಕು ಅನ್ನೋ ಪ್ರಸ್ತಾಪ ಇದ್ದಕ್ಕಿದ್ದಂತೆ ಯಾಕೆ? ಬಹುಮತವೇ ಇಲ್ಲದೆ ಮೋದಿ 3ನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ. ಹಾಗೆ ನೋಡಿದ್ರೆ ಅವರ ಸರ್ಕಾರಕ್ಕೆ ಊರುಗೋಲಾಗಿರುವ ಪ್ರಮುಖ 2 ಪಕ್ಷಗಳ ನಾಯಕರಲ್ಲಿ ಒಬ್ಬರನ್ನ ಓಲೈಸುವ ಕಾರಣಕ್ಕಾದ್ರೂ ಸರ್ಕಾರ ರಚನೆ ಹಂತದಲ್ಲಿ ಉಪ ಪ್ರಧಾನಿ ಹುದ್ದೆಯ ಪ್ರಸ್ತಾಪ ಬಂದಿದ್ರೆ ಅದು ಬೇರೆ ಮಾತಾಗ್ತಾ ಇತ್ತು. ಆದ್ರೆ ಅಂತಹ ಓಲೈಸುವಿಕೆಯ ಹಂಗಿಲ್ಲದೆ ಬೇರೆಯೇ ತಂತ್ರಗಾರಿಕೆ ಮೂಲಕ ಮೋದಿ ತಮ್ಮ ಸರ್ಕಾರಕ್ಕೆ ಬೆಂಬಲ ಗಳಿಸುವಲ್ಲಿ ಗೆದ್ದಿದ್ದಾರೆ. ಬಹುಮತ ಇಲ್ಲದೆ ಇದ್ದರೂ ಪೂರ್ಣ ಬಹುಮತ ಹೊಂದಿರುವ ಸರ್ಕಾರದಂತೆಯೇ ಮೋದಿ ಸರ್ಕಾರ ತನಗೆ ಬೇಕಾದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಗೆಲ್ತಾ ಇದೆ. ವಕ್ಫ್ ತಿದ್ದುಪಡಿ ಮಸೂದೆ ಬಗ್ಗೆ ಅವರ ಸರ್ಕಾರದ ಮಿತ್ರ ಚಂದ್ರಬಾಬು ನಾಯ್ಡು ಒಲವು ಹೊಂದಿದವರಾಗಿರಲಿಲ್ಲ. ಹಾಗೇನೆ ನಿತೀಶ್ ಕುಮಾರ್ ಅವರ ಜೆಡಿಯುನಲ್ಲಿ ಕೂಡ ಅನೇಕ ನಾಯಕರಿಗೆ ಅದು ಬೇಡವಾಗಿತ್ತು. ಹಾಗಿರುವಾಗಲೂ ಆ 2 ಪಕ್ಷಗಳ ಬೆಂಬಲ ಪಡೆಯುವಲ್ಲಿ ಮೋದಿ ಯಶಸ್ವಿಯಾದ್ರು. ಅವರು ನಾಯ್ಡು ಅವರ ಮನವೊಲಿಸಿದ್ರು, ನಿತೀಶ್ ಕುಮಾರ್ ಅವರ ಮನವನ್ನೂ ಒಲಿಸಿದ್ರು. ಮೋದಿ ಅವರ ಕಾರ್ಯಶೈಲಿನೇ ಹಾಗೆ ಮತ್ತು ಪೂರ್ಣ ಬಹುಮತ ಹೊಂದಿರುವ ಸರ್ಕಾರದಂತೆಯೇ ತಮಗೆ ಬೇಕಾದ ನಿರ್ಧಾರವನ್ನ ತೆಗೆದುಕೊಳ್ಳಬಲ್ಲೆವು ಎಂಬ ಸಂದೇಶವನ್ನು ಅವರು ಆಗಾಗ ರವಾನೆ ಮಾಡ್ತಾನೆ ಇರ್ತಾರೆ. ಹೀಗಿರುವಾಗ ಉಪ ಪ್ರಧಾನಿ ಅವಶ್ಯಕತೆ ಏನು? ಅಷ್ಟಕ್ಕೂ ಬಿಜೆಪಿ ನಾಯಕ ಚೌಬೆ ಯಾಕೆ ಹೀಗೆ ಹೇಳ್ತಿದ್ದಾರೆ? ಚೌಬೆಗೆ ಬಹಳ ದಿನಗಳಿಂದ ತಮ್ಮ ಪಕ್ಷದ ಮೇಲೇನೆ ಸಿಟ್ಟು ಬಂದಿದೆ. ಹೀಗಾಗಿ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಇಂತಹ ಹೇಳಿಕೆಗಳನ್ನ ನೀಡುತ್ತಲೇ ಬಂದಿದ್ದಾರೆ ಅಂತಾನೂ ಹೇಳಲಾಗ್ತಿದೆ. ಹಾಗೆ ನೋಡಿದ್ರೆ ರಾಷ್ಟ್ರ ರಾಜಕಾರಣದ ಬಗ್ಗೆ ನಿತೀಶ್ ಕುಮಾರ್ ಕೂಡ ಆಸಕ್ತರಾಗಿದ್ರು. ಹಾಗಾಗಿನೇ ಅವರು ಮೋದಿ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ಮುಖ ಆಗೋಕೆ ಬಯಸಿದ್ರು. ಆದ್ರೆ ಮಮತಾ ಬ್ಯಾನರ್ಜಿ ಒಪ್ಪಲಿಲ್ಲ. ರಾಹುಲ್ ಗಾಂಧಿ ಅವರಿಗೂ ನಿತೀಶ್ ಕುಮಾರ್ ಮೇಲೆ ಪೂರ್ಣ ನಂಬಿಕೆ ಇರಲಿಲ್ಲ. ಇಂಡಿಯಾ ಮೈತ್ರಿಕೂಟದ ಮುಖವಾದ ನಂತರ ಮತ್ತು ಪ್ರಧಾನಿ ಅಭ್ಯರ್ಥಿಯಾದ ನಂತರವೂ ನಿತೀಶ್ ಕುಮಾರ್ ಹಿಂದೆ ಸರಿಯೋದಿಲ್ಲ ಅನ್ನೋದರ ಬಗ್ಗೆ ಯಾವುದೇ ವಿಶ್ವಾಸ ಇರಲಿಲ್ಲ. ಕಡೆಗೆ ನಿತೀಶ್ ಕುಮಾರ್ ಹಿಂದೆ ಸರಿದ್ರು ಮತ್ತು ಯಾರ ವಿರುದ್ಧ ಮೈತ್ರಿಕೂಟ ಕಟ್ಟೋಕ್ ಹೊರಟಿದ್ರು ಅವರದ್ದೇ ದೋಸ್ತಿಯಾಗಿ ತಮ್ಮ ಹಳೆ ಚಾಳಿಯನ್ನೇ ಮತ್ತೊಮ್ಮೆ ತೋರಿಸಿದ್ರು. ಅವರ ರಾಜಕೀಯ ಜೀವನ ಏನೇ ಇರಲಿ, ಅವರ ಸ್ಥಾನಮಾನ ಏನೇ ಇರಲಿ, ಈಗ ಅವರು ಬಿಹಾರದ ಮುಖ್ಯಮಂತ್ರಿಗಿಂತ ಹೆಚ್ಚಿನವರಾಗೋಕೆ ಬಯಸ್ತಾರೆ ಅನ್ನೋದಂತೂ ನಿಜ. ಆದ್ರೆ ಈಗ ರಾಜಕೀಯವಾಗಿ ಸಕ್ರಿಯವಾಗಿರೋಕೆ ನಿತೀಶ್ ಕುಮಾರ್ ನಿಜವಾಗಿಯೂ ಶಕ್ತರೇ ಎಂಬ ದೊಡ್ಡ ಪ್ರಶ್ನೆಯೊಂದಿದೆ. ಯಾಕಂದ್ರೆ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥೀಮಿತದಲ್ಲಿಲ್ಲ ಅಂತ ಹೇಳಲಾಗ್ತಿದೆ. ಅವರು ವೇದಿಕೆಗಳಲ್ಲಿ ಹೇಗೇಗೋ ವರ್ತಿಸುವ ಬಗೆಗಿನ ವಿಡಿಯೋಗಳು ವೈರಲ್ ಆಗ್ತಾ ಇರತ್ತೆ. ಹೀಗೆಲ್ಲ ಇರುವಾಗ ದೊಡ್ಡ ಪ್ರಶ್ನೆ ಏನು ಅಂದ್ರೆ ನಿತೀಶ್ ಕುಮಾರ್ ಅವರನ್ನ ಯಾಕೆ ಉಪ ಪ್ರಧಾನಿಯನ್ನಾಗಿ ಮಾಡಲಾಗತ್ತೆ ಅನ್ನೋದು. ಈ ಸರ್ಕಾರದಲ್ಲಿ ಕೇವಲ 2 ಮಾತ್ರ ದೊಡ್ಡ ಅಧಿಕಾರ ಹೊಂದಿದವರಾಗಿದ್ದಾರೆ ಅಂತಾನೆ ಹೇಳಲಾಗುತ್ತೆ ಮತ್ತು ಆ 2 ಅಂತಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಅಲ್ಲಿ ನಿತೀಶ್ ಕುಮಾರ್ ಅಂತವರಿಗೆ ಜಾಗ ಸಿಗೋದು ಸಾಧ್ಯನಾ? ಹೀಗಿರುವಾಗ್ಲೂ ಬಿಜೆಪಿ ನಾಯಕರು ಇಂತಹ ಮಾತುಗಳನ್ನ ಹೇಳ್ತಿದ್ದಾರೆ ಅಂತಂದ್ರೆ ಒಂದೋ ಅದು ಬಿಹಾರ ಬಿಜೆಪಿಯಲ್ಲಿ ಗೊಂದಲವಿದೆ ಅನ್ನೋದರ ಸೂಚನೆ, ಅಥವಾ ನಿತೀಶ್ ಕುಮಾರ್ ಅವರಲ್ಲಿ ಹಳೆ ಆಸೆ ಚಿಗುರುವ ಹಾಗೆ ಮಾಡಿ ಹಾದಿ ತಪ್ಪಿಸುವ ತಂತ್ರ ಆಗಿರಲೂಬಹುದು. ಚೌಬೆ ಹೇಳಿಕೆ ನಂತರ ಬಿಹಾರ ಬಿಜೆಪಿಯಲ್ಲಿ ಕೋಲಾಹಲ ಉಂಟಾಗುತ್ತಾ ಅಥವಾ ಮತ್ತೊಮ್ಮೆ ಚೌಬೆ ಹೊಸ ಚರ್ಚೆಗೆ ಕಾರಣರಾಗ್ತಾರಾ? ನಿತೀಶ್ ಕುಮಾರ್ ರಾಜಕೀಯವನ್ನ ಎಲ್ಲರೂ ಸೇರಿಗೆ ಕೊನೆಗಾಣಿಸೋದ್ರ ಭಾಗ ಇದಾಗಿದ್ಯಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ.
ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.